ಕಳಿಸಿಲ್ಲ, ಜಿಲ್ಲೆಯಿಂದ ನಾವು ಕಳಿಸಿಲ್ಲ, ರಾಜ್ಯದಿಂದ ಕಳಿಸಿಲ್ಲ. ವಾಮ ಮಾರ್ಗದಲ್ಲಿ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಟಿಕೆಟನ್ನು ತಗೊಂಡು ಬಂದರು. ಆ ಸಮಯದಲ್ಲಿ ನಾವು ಎಲ್ಲರಿಗೂ ಆಸೆ, MLA ಆಗಬೇಕನ್ನೋದು ಆಸೆ ಎಲ್ಲರಿಗೂ ಇತ್ತು. ಆದರೆ ಸುಕುಮಾರ್ ಶೆಟ್ಟಿ ಹಿರಿಯವರು ಕೆಲಸ ಮಾಡಿದ್ದಾರೆ, ಅವರಿಗೆ ಟಿಕೆಟ್ ಸಿಕ್ಕಿ ಒಳ್ಳೆಯದನ್ನುವಂಥದ್ದು ಜನಾಭಿಪ್ರಾಯ. ಆದರೆ ಆ ಸಮಯದಲ್ಲಿ ಹೊಸಬರೊಬ್ಬರು ಟಿಕೆಟ್ ತಗೊಂಡ್ಬಂದವಾಗ ಬೈಂದೂರು ಕ್ಷೇತ್ರದಲ್ಲಿ ಯಾರೂ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ, ಯಾರೂ ತಯಾರಿಲ್ಲ. ಆದರೂ ಸಹ ಪಕ್ಷ ಏನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಮಂಡಲಾಧ್ಯಕ್ಷನಾಗಿ, ಆ ಮಂಡಲಾಧ್ಯಕ್ಷರ ಕುರ್ಚಿಗೆ ನಾನು ಅಪಚಾರವನ್ನು ಮಾಡಬಾರ್ದು, ನಾನು ತೊಂದರೆಯನ್ನು ಮಾಡಬಾರ್ದು, ಕಾರ್ಯಕರ್ತರಿಗೆ ಮೋಸ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಈ ಶಾಸಕರನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಕಾರ್ಯಕರ್ತರು ನಾವು ಮಾಡಿದ್ದೇವೆ. ಆದರೆ ಇವತ್ತು ನಾನು ಎಣಿಸೋದು ಯಾಕೆ ಕೇಳಿದ್ರೆ 42 ವರ್ಷಕ್ಕೆ ನಾನು BJP ಸೇರಿದೆ, 55 ವರ್ಷ ಆಯ್ತು ನನಗೀಗ. ಯೌವನವನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಜಾರ ಇರಿದೆ 13 ವರ್ಷ. ಹಗಲಿರುಳು ಒಂದು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಕೆಲಸ ಎಲ್ಲರಿಗೂ ಗೊತ್ತಿದೆ. ದೀಪಕ್ ಕುಮಾರ್ ಶೆಟ್ಟಿ ಮಂಡಲಾಧ್ಯಕ್ಷನಾಗಿ ಪಕ್ಷಕ್ಕೆ ಬಂದ ಮೇಲೆ ಕೆಲಸ ಮಾಡಲಿಲ್ಲ, ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ. ಆದರೆ ಇವತ್ತು ನನ್ನ ಪರಿಸ್ಥಿತಿ ಏನು ಕೇಳಿದ್ರೆ ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ. ಇದನ್ನ ನಾನು ಹೇಳ್ತಕ್ಕಂಥದ್ದು ನೋವು ನನಗೆ. ಯಾಕೆ ಕಂಡಿದ್ದು ನನಗೆ ಕಂಡಿರು ಬರುವಂಥ ಅವಶ್ಯಕತೆ ನನಗಿಲ್ಲ. ಆದರೆ ಇದು ಒಂದು ಪೊಲಿಟಿಕಲ್ ಮರ್ಡರ್. ನನ್ನನ್ನು ಕೊಲೆ ಮಾಡಬೇಕಾಗ್ತಿದ್ದೊಂದು ದೇವರಾಣೆ. ನಾನು ಈ ಪಕ್ಷದಿಂದ ಉಚ್ಚಾಟನೆ ಆಗ್ತಕ್ಕಂಥ ತಪ್ಪು ಕೆಲಸವನ್ನು ನಾನು ಏನು ಮಾಡಿದ್ದೇನೆ ಅನ್ನೋ ಬಗ್ಗೆ ನನ್ನ ಕಾರ್ಯಕರ್ತರಿಗೆ ಹೇಳಿದ್ರೆ ನಾನು ರಾಜಕೀಯದ ದೂರ ಸರಿತೇನೆ. ನಾನೇನು ತಪ್ಪು ಮಾಡಿದೆ? ನಾನು ಮಂಡಲಾಧ್ಯಕ್ಷನಾಗಿದ್ದವಾಗ ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆ ಕೊಟ್ಟಿರ್ತಕ್ಕಂಥ, ರಾಜ್ಯ ಕೊಟ್ಟಿರ್ತಕ್ಕಂಥ ಮನ್ ಕಿ ಬಾತ್ ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲೇ ಪ್ರಥಮ, ಎಲ್ಲ ಕೆಲಸಗಳನ್ನು ಬೈಂದೂರು ಪ್ರಥಮ. 19 ಬಾರಿ ನನ್ನನ್ನು ಬೈಂದೂರು ಉಡುಪಿ ಜಿಲ್ಲೆಯಲ್ಲಿ ನಂಬರ್ 1 ಅದಕ್ಕೆ, ಬೈಂದೂರು ಮಂಡಲ ನಂಬರ್ 1 ಅದಕ್ಕೆ 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. ಅನೇಕರು ಹೇಳಿದರು ಮಂಡಲಾಧ್ಯಕ್ಷರು ಹೀಗಿರಬೇಕು ಅನ್ನುವಂಥ ಭಾಷಣವನ್ನು ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ಹೇಳಿದರು. ಬೈಂದೂರನ್ನು ಕಂಡು ಕಲಿಯಿರಿ, ಬೈಂದೂರನ್ನು ಕೇಳಿರಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ನನಗೆ ಈ ನೋವು ಅಂತಕ್ಕಂಥದ್ದು, ಆದರೆ ಈ ನೋವನ್ನು ನಾನು ನಿಮ್ಮಂತ ಹಂಚಿಕೊಳ್ಳೋಕ್ಕೋಸ್ಕರ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಆದರೆ ನಿಮಗೆಲ್ಲ ಗೊತ್ತಿರ್ಬೋದು ಇದ್ರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ನನಗೆ ಗೊತ್ತಿದೆ. ಮಂಡಲ ಅಧ್ಯಕ್ಷರು ನನಗೆ ನೋಟಿಸನ್ನು ಕಳಿಸಿದರು. ಪಾಪ ಆ ಮಂಡಲಾಧ್ಯಕ್ಷರ ಬಗ್ಗೆ ನನಗೆ ಗೌರವ ಇದೆ. ಯಾಕೆ ಕಂಡ್ರೆ ಒಬ್ಬ ಮಹಿಳೆ, ಅವಳಿಗೆ ಒತ್ತಡ ಹಾಕಿಸಿ ಅವಳು ಪಾಪ ಆ ಸೈನ್ ಹಾಕಿದ್ರು, ಕಣ್ಣೀರು ಹಾಕಿದ್ರು. ಪಾಪ ದೀಪಕ್ ಶೆಟ್ಟರನ್ನು ನಾವು ಉಚ್ಚಾಟನೆ ಮಾಡೋದಾ, ಮನೆ ಯಜಮಾನನ ಉಚ್ಚಾಟನೆ ಮಾಡೋದಾ, ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡೋದಾ? ಆದರೆ ಒಬ್ಬ ಪ್ರಾಮಾಣಿಕತೆಗೆ ಒಂದು ಏಟನ್ನು ಹೇಳಿದರೆ ಪಕ್ಷದಿಂದ ದೂಡ್ರದನ್ನು, ದೂಡಾಕುವಂಥದ್ದನ್ನು. ಇನ್ನು ನನ್ನಂಥ ಕಾರ್ಯಕರ್ತನಿಗೆ ಅನ್ಯಾಯ ಆದರೆ
ಸಾಮಾನ್ಯ ಕಾರ್ಯಕರ್ತನ ಕಥೆ ಏನು ಇವತ್ತು? ನಾನೇನು ತಪ್ಪು ಮಾಡಿದೆ? ನಾನು ಯಾರಿಗೆ ಅನ್ಯಾಯ ಮಾಡಿದೆ? ನನ್ನ ಕಾರ್ಯಕರ್ತ ಯಾರಿಗೆ ಮೋಸ ಮಾಡಿದೆ ನಾನು? ಯಾಕೆ ಕೇಂದ್ರೆ ಆ ಒಡಲಿನ ಉರಿ ಇತ್ತಲ್ಲ ಕೇಂದ್ರ, ಕೆಲಸ ಮಾಡಿದ ನೆಲೆ ಆ ಉರಿ ಬೆಳಿಗ್ಗೆ ಮನೆಗೆ ಬಂದವರನ್ನ ಸಂತೃಪ್ತ ಮಾಡಿ ಎಲ್ಲ ಪಕ್ಷದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸಾಧಾರಣ 1,500 ಮೀಟಿಂಗ್ಗಳನ್ನು ಮಾಡಿದ್ದೇನೆ. 1,500 ಮೀಟಿಂಗ್ ಸಭೆಗಳನ್ನು ಮಾಡಿದ್ದೇವೆ, ಸಮಾರಂಭಗಳನ್ನು ಮಾಡಿದ್ದೇವೆ. ಒಂದು ಮೀಟಿಂಗು ಫೇಲ್ ಆಗಿಲ್ಲ. ನಂಗೆ ಅನಿಸುತ್ತೆ, ಯಾಕೆ ಕೇಂದ್ರೆ ಜೀವನದಲ್ಲಿ ನಾವು ಎಷ್ಟೇ ಸತ್ಯಕ್ಕೆ ಬೆಲೆ ಇಲ್ಲ ಅಂತಕ್ಕಂಥದ್ದು, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ನನಗೆ 55 ವರ್ಷ ಆಗಿದೆ ಇವತ್ತು. ಎಷ್ಟು ಹೋರಾಟ ಮಾಡಿದ್ದೇನೆ ನಿಮಗೆ ಗೊತ್ತಿಲ್ಲ. ನಾನು BJP ಸೇರುವಾಗ ಶಿಫ್ಟ್ ಕಾರ್ ಇತ್ತು ನನ್ನ ಹತ್ರ. 5,10,000 ಕಿಲೋಮೀಟರ್ ಓಡಿಸಿದ್ದೇನೆ. 5,10,000 ಕಿಲೋಮೀಟರ್. ಎರಡನೇ ಸಲ ಇಕೋ ಸ್ಪೋರ್ಟ್ಸ್ ತಗೊಂಡೆ, ಅದ್ರಾಗೆ 4,30,000 ಓಡಿದೆ. ಈಗ ಇನೋವಾ ಕಾರ್ ತಗೊಂಡಿದೆ, 2,20,000 ಕಿಲೋಮೀಟರ್ ಓಡಿಸಿದೆ. ಅದರಲ್ಲಿ ನನ್ನ ಕುಟುಂಬದ ತಕ್ಕ ತಿರುಗಲಿಲ್ಲ. ಅಷ್ಟು ಕಿಲೋಮೀಟರ್ಗಳನ್ನು ಒಂದು 10,000 ನನ್ನ ಸ್ವಂತಕ್ಕೆ ಉಪಯೋಗಿಸಿದ್ದೇನೆ. ಅಷ್ಟು ಕಿಲೋಮೀಟರ್ಗಳನ್ನು ನನ್ನ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಪಕ್ಷಕ್ಕಾಗಿ. ನನ್ನ ಹೆಂಡತಿ ಮಕ್ಕಳು ನನಗೆ ಡ್ರೈವರ್ ಇಲ್ಲಿದ್ದ ಅವಾಗ ಆ ರಾತ್ರಿ ಹಗಲಂತ ನನ್ನ ಕರ್ಕೊಂಡು ತಿರುಗರು ಪಾಪ. ಅದು ಎಷ್ಟು ನೋವಿದೆ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡತಿ ಮಕ್ಕಳು ಹಗಲು ರಾತ್ರಿ ನನ್ನ ತಕ್ಕ ತಿರುಗರು. ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲಿಗೆ ಇಲ್ಲಿಗಂತ ಮನೆ ಕೆಲಸ ಬಿಟ್ಟು ಅವರು ಸಹ ನನ್ನ ಹೆಂಡತಿ ಮಕ್ಕಳನ್ನ ರಾಜಕೀಯಕ್ಕೆ ನಾನು ಕರ್ಕೊಂಡು ಬರಲಿಲ್ಲ. ಆದರೆ ಈ ಉಚ್ಚಾಟನೆ ನಾನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಂತ ಕೇಳಿದ್ರೆ, ಇದನ್ನು ಕೇಳುವರಿಲ್ವಾ ಕೇಳುವುದು. ನಾನು ಪಕ್ಷದ ವಿಚಾರಗಳು ಬಂದಾವಾಗ 24x ಕೋರ್ ಗೋಲ್ಡ್ ನಾನು ಅದರಲ್ಲಿ ರಾಜಿ ಮಾಡ್ಕೊಳ್ಳಿಲ್ಲ. ನೀವು ಇಡೀ ವಿಧಾನಸಭಾ ಕ್ಷೇತ್ರದ ಯಾವುದೇ ಕಾರ್ಯಕರ್ತರಷ್ಟು ಹೋಗಿ ನನಗೆ ವಿರೋಧ ಇದ್ದರೆ ಹೋಗಿ ಮಾತಾಡಿ. ನೀವು ನನ್ನ ಬಗ್ಗೆ ತಪ್ಪು ಮಾತಾಡಿದ್ರೆ ನೀವು ಕೇಳಿ ಹೋಗಿ. ಆದರೆ ಮೊನ್ನಿನ ಚುನಾವಣೆಯ ನಂತರ ಆದಂಥ ಬೆಳವಣಿಗೆಗಳು ಬೇರೆ. ಒಬ್ಬ ಬಡವರ ಮನೆ ಹುಡುಗ ಕಷ್ಟದಲ್ಲಿದ್ದ, ನಾವು ತಪ್ಪು ಮಾಡಬಾರ್ದು, ನಾವು ಅನ್ಯಾಯ ಮಾಡಬಾರ್ದು, ಪಕ್ಷಕ್ಕೆ ದ್ರೋಹ ಬಗೆಬಾರ್ದು ಎನ್ನುವ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ನಾನು ಮಾತ್ರ ಅಲ್ಲ, ಎಲ್ಲರೂ ಒಟ್ಟಾಗಿ ಆ ಮನುಷ್ಯನನ್ನು ಗೆಲ್ಲಿಸಲಿಕ್ಕೆ ಹಗಲಿರುಳು ಹೋರಾಟ. ಆ ಮನುಷ್ಯನಿಗೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮನೆ ಇತ್ತಳಿ ಗೊತ್ತಿಲ್ಲ, ಎಲ್ಲ ವಾರ್ಡ್ ಇತ್ತಳಿ ಗೊತ್ತಿಲ್ಲ, ಎಲ್ಲ ಪಂಚಾಯತಿ ಇತ್ತಳಿ ಗೊತ್ತಿಲ್ಲ, ಈ ಪಕ್ಷಕ್ಕೆ ದುಡಿದವ್ರ ಹೆಸರು ಗೊತ್ತಿಲ್ಲ, ಯಾರೋ ವ್ಯಕ್ತಿ ಯಾರು ಗೊತ್ತಿಲ್ಲ. ಅಂತ ವ್ಯಕ್ತಿಯನ್ನು ಹಿಡ್ಕೊಂಡು ಸ್ಲೋಗನ್ ಗೆಲ್ಲಬೇಕು ಗೆಲ್ಲಬೇಕು, ಬಡವರು ಮನೆ ಹುಡುಗ ಗೆಲ್ಲಬೇಕು ನಮ್ಮ ಸ್ಲೋಗನ್. ಇವತ್ತ ಬಡವರು ಮನೆ ಹುಡುಗ ಶ್ರೀಮಂತರ ಮನೆ ಪಾಲಾಗಿ ಹೋಗ್ಬಿಟ್ಟ. ಶ್ರೀಮಂತರ ಮನೆ ಪಾಲಾಗ್ಬಿಟ್ಟ. 10 ಜನ ಶ್ರೀಮಂತ ಹೆಸರಿಗೆ ಹೋಗಿ ಬಿಟ್ರೆ ಬಡವರ ಹೆಸರು ಒಬ್ಬರದ್ದು ಗೊತ್ತಿಲ್ಲ. ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಅಂತ ನನಗೆ ಶಿಸ್ತು ಕ್ರಮ ತಗೊಂಡ್ರು. ನನಗೂ ಶಾಸಕರಿಗೆ ಡಿಫರೆನ್ಸ್ ಬರಲಿಕ್ಕೆ ಇದೇ ಕಾರಣಗಳು. ನಿಮ್ಮ ಮುಂದೆ ಹೇಳಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಒಂದು ತತ್ವ ಮತ್ತು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಪಾರ್ಟಿ. ಈ ಸಮಯದಲ್ಲಿ ಈ ಮನುಷ್ಯ ಶಾಸಕನಾಗಿ ಆಯ್ಕೆಯಾದ ಕೂಡಲೇ 2 ತಿಂಗಳಲ್ಲಿ ಮಾಡಿದ್ದೇನೆ ಕೇಂದ್ರೆ, ಬೈಂದೂರು ಕ್ಷೇತ್ರದಲ್ಲಿ 246 ಬೂತ್ ಇದೆ. ನಮ್ಮದೇ ಪಕ್ಷದ ಬೂತ್ ಸಮಿತಿ ಇದೆ. ಈ ಜನ 2 ತಿಂಗಳಲ್ಲಿ ಆ ಬೂತ್ ಸಮಿತಿಯನ್ನು ತೆಗೆದು ನನಗೆ ಬೂತ್ ಅಭಿವೃದ್ಧಿ ಸಮಿತಿಯನ್ನು ಹೇಳಿ ಬೇರೆ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಈ ಬೂತ್ ಸಮಿತಿ ಇದೆ ಮತ್ತು ಬೂತ್ ಅಭಿವೃದ್ಧಿ ಸಮಿತಿ ಯಾಕೆ ಅಂತ. ಚರ್ಚೆ ಇಲ್ಲ, ನೀವು ಅದನ್ನ ಇಟ್ಕೊಳ್ಳಿ, ನನಗೆ ಬೇರೆ ಬೇಕು ಅಂತ. ನಾನು ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಗಮನ ತಂದೆ, ಪ್ರಯೋಜನ ಆಗಿಲ್ಲ. ಕಡೆಗೆ ಮತ್ತು ಲಾಸ್ಟಿಗೆ ನಂಗೆ ಹೇಳಿದ್ರು,
ದೀಪಣ್ಣ ಕಾಣಿ ನಿಮ್ಗೆ ಕೊಡೋದಾದ್ರೂ ಕೊಡಿ, ಇಲ್ದಿನ ನಾನು ಬೇರೆ ಮಾಡ್ಕೊಳ್ತೇನೆ ಅಂತಕ್ಕಂಥದ್ದು. BJPಯಲ್ಲಿ ಬೂತ್ ಅಭಿವೃದ್ಧಿ ಸಮಿತಿಯಲ್ಲಿ ಬೇರೆ ಮಾಡಲಿಕ್ಕೆ ಅವಕಾಶ ಇದೆಯಾ? ನಂಗೆ ಒಂದು ಹೇಳಿ. ಬೂತ್ ಸಮಿತಿ ಇದ್ದವಾಗ ಇದು ಪ್ಯಾರಲಲ್ ಟೀಮ್, ಇದು ಯಾವುದು ಪಕ್ಷ ವಿರೋಧದ ಟೀಮ್ ಇದು. ಎರಡನೇ, ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಯಾವುದೇ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮಂಡಲಾಧ್ಯಕ್ಷ ನಾನಿದ್ದೆ. ಜಿಲ್ಲೆಯನ್ನು ಕಡೆಗಣಿಸಿ, ರಾಜ್ಯವನ್ನು ಕಡೆಗಣಿಸಿ, ಎಲ್ಲರನ್ನೂ ಕಡೆಗಣಿಸಿ ನಾನು ಜೀವಂತವಾಗಿದ್ದಿದ್ದು. ದೀಪಕ್ ಕುಮಾರ್ ಹಗಲಿರುಳು ಕೆಲಸ ಮಾಡಿದ್ರು ಮನೆ ಚುನಾವಣೆಗೆ. ಅವರನ್ನು ಸಹ ಅವರಿಗೂ ಧಮಕಿ. ಅವ ಕಲಗತ್ತಿ ಉಮೇಶ ನಡೀತ, ಅವನಿಗೂ ಧಮಕಿ. ನಿಮ್ಗೆ ಗೊತ್ತಿಲ್ಲ, ಮೊನ್ನೆ ಆಗಿರ್ತಕ್ಕಂಥದ್ದು. ಮೊನ್ನೆ ನಾಡ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಆಯಿತು. ನಮಗೆ ಕಾರ್ಯಕರ್ತರಿಗೆ ಸಮಸ್ಯೆ ಆದವಾಗ ಅಲ್ಲಿ ನಮ್ಮ ವಿಶ್ವನಾಥ್ ಪಡುಕೋಣೆ ಅವರ ಒಂದು ಟೀಮ್, ಅವರಿಗೆ ತೊಂದರೆ ಆಯಿತು. ಅವರಿಗೆ ಪಾಪ ಅಲ್ಲಿ BJP ಕಾಂಗ್ರೆಸ್ ಸಮಸ್ಯೆ ಆಗಿ ಅವರಿಗೆ ರಕ್ಷಣೆ ಕೊಡ್ತಾ ಇವರಿಗೆ ಫೋನ್ ಮಾಡಿ, ಶಾಸಕರಿಗೆ ಫೋನ್ ಮಾಡಿ, ಫೋನಿಗೆ ಸಿಕ್ಕಿಲ್ಲ. ಅವರಿಗೆ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ರೆ ಕಳೆದ ಬೈಂದೂರು ಉತ್ಸವಕ್ಕೆ ಕಾಂಗ್ರೆಸ್ನವರು ತಮ್ಮ ತೊಂದರೆ ಕೊಡ್ತಂತ ಹೇಳಿ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿಲ್ಲ. ಕಡೆಗೆ ಅಲ್ಲಿದ್ದಂಥ ವಿಶ್ವನಾಥ್ ಪಡುಕೋಣೆ ಇರ್ಬೋದು, ಪ್ರವೀಣ್ ಪಡುಕೋಣೆ ಇರ್ಬೋದು, ಹಾಗೆ ತುಂಬ ಜನ, ಒಂದು 25 ಜನರಿಗೆ ಪಾಪ ಅವರಿಗೆ ಕೇಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಅವ್ರಿಗೆ ಕೇಳಬೇಕಿದೆ, ನೀವು ಅವ್ರ ಹತ್ರ ನೀವು ಮಾತಾಡಿ, ಅವರನ್ನು ನಾವೆಲ್ಲ ಒಟ್ಟಾಗಿ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಡಿಕೊಂಡು ಅವರನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನಿಗೆ ಸರೆಂಡರ್ ಮಾಡ್ತಾವೆ. ಮತ್ತು ಒಂದು 3-4 ದಿವಸದಲ್ಲಿ ಅವರಿಗೆ ಬೇಲ್ ಮಾಡಿ ಹೊರತರುವಂಥ ಕೆಲಸವನ್ನು ನಾವು ಮಾಡ್ತಾವೆ. ಅವರದ್ದೆಲ್ಲರದ್ದು ಕೇಳಿ, ಅವರಿಗೆ ರಕ್ಷಣೆ ಇಲ್ಲ. ಇಲ್ಲಿ ಒಬ್ಬ ಕೊಲ್ಲೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷ ಇದ್ದಾರೆ, ಜಗದೀಶ್ ಕೊಲ್ಲೂರು. ಮೊನ್ನೆ ಅವರಿಗೆ ಪೋಕ್ಸೋ ಕೇಸಲ್ಲಿ ಸುಳ್ಳು ಕೇಸ್ ಹಾಕಿದರು. ಆ ಸುಳ್ಳು ಕೇಸ್ ಆದವಾಗ ಇಡೀ ಹೇಳಲ್ಲ, ಅವರು ಜೀವನವನ್ನೇ ಸಮಾಜಕ್ಕೆ, ಪಕ್ಷಕ್ಕೆ, ಸಂಘಟನೆ ಕೊಟ್ಟವರು. ಅವರು ಮೊನ್ನೆ ಪೋಕ್ಸೋ ಕೇಸಲ್ಲಿ ಫಿಕ್ಸ್ ಆದವಾಗ ಈ ಮನುಷ್ಯ ಅವ್ರ ಸಹಾಯಕ್ಕೆ ಬರಲಿಲ್ಲ. ಕಡೆಗೆ ನಾವೇನೋ ಮಾಡಿ, ಏನೇನೋ ಮಾತುಕತೆ ಮಾಡಿ, ಡಿಪಾರ್ಟ್ಮೆಂಟ್ ಮಾತುಕತೆ ಮಾಡಿ, ಸರೆಂಡರ್ ಮಾಡಿ ಕೇಸಿನಿಂದ ಮುಕ್ತ ಮಾಡುವಂಥ ಕೆಲಸವನ್ನು ನಾವು ಮಾಡಿತು. ಅದರ ನಂತರ ಅಲ್ಲಿ ಕುಂದಾಪುರದಿಂದ ಬರುವಾಗ ಒಬ್ಬ ನಾಡದ ಹುಡುಗ ಬಸ್ಸಿನಲ್ಲಿ ಏನೋ ಸಮಸ್ಯೆ ಆಯ್ತು ಅಂತೇಳಿ ಗಲಾಟೆ ಆಯಿತು, ಕೇಸ್ ಆಯಿತು. ಕೇಸ್ ಆದಮೇಲೆ ಇವರು ಪ್ರಚಾರಕ್ಕೋಸ್ಕರ ಕುಂದಾಪುರ ಪೊಲೀಸ್ ಸ್ಟೇಷನ್ಗೆ ಕೂತ್ಕೊಂಡು ರಾತ್ರಿ ನಾ ಧರಣಿ ಕೂತ್ಕೊಂಡಿದ್ದೇನೆ, ನಾ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿ, ಈ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿ ಆ ಹುಡುಗನ ಅರೆಸ್ಟ್ ಮಾಡಿದ್ರು. ಕಡೆಗೆ ಪಾಪ ಅವರಿಗೆ ಮಾರನೇ ದಿವಸನೇ ಬಿಡ್ತಾಯಿದ್ರು. ಅವರಿಗೆ ಏನೋ ಮಾತುಕತೆ ಮಾಡಿ ಕಡೆಗೆ 3 ತಿಂಗಳ ಮೇಲೆ ಅಲ್ಲಿ ಜೈಲಾಯಿತು. ಇವರ ಪ್ರತಿಭಟನೆಗೆ ಕೂತ್ಕೊಳ್ಳೋದಕ್ಕೋಸ್ಕರ 3 ತಿಂಗಳು ಜೈಲು. ಆ ಮನುಷ್ಯ 3 ತಿಂಗಳು ಆ ಹುಡುಗ ಜೈಲಾಗಿದ್ದ, 1 ದಿನ ಮಾತಾಡ್ಸೋಕೋ ಇಲ್ಲ. 1 ದಿನ ನಮ್ಮ ವಿಶ್ವನಾಥ್ ಪಡುಕೋಣೆ, ಪ್ರವೀಣ್ ಪಡುಕೋಣೆ ಆ ಟೀಮ್ ಅವರು ಜೈಲಿಗೆ ಹೋಗಿ ಮನೆಗೆ ಬಂದರು, ಅವ್ರಿಗೆ ಮಾತಾಡ್ಸೋಕೋ ಇಲ್ಲ. ಆ ಜಗದೀಶ್ ಕೋಲ್ ಅವರು ಪೋಕ್ಸೋ ಕೇಸಲ್ಲಿ ಬಿದ್ದ ಮನೆಗೆ ಬಂದವನು ಮಾತಾಡ್ಸೋಕೋ ಇಲ್ಲ. ಯಾರು ಪಕ್ಷ ಉಚ್ಚಾಟನೆ ಮಾಡಬೇಕಾದ್ರೆ ಯಾರನ್ನ ನೀವು ಆಲೋಚನೆ ಮಾಡಿ. ನನ್ನನ್ನು ಉಚ್ಚಾಟನೆ ಮಾಡುದಾ? ನಾನೇನು ತಪ್ಪು ಮಾಡಿದ್ದೆ ಅಂದಾರು? ಮೊನ್ನೆ ಗಂಗೊಳ್ಳಿ ಚುನಾವಣೆ ಆಯಿತು, ಗಂಗೊಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆ ಆಯಿತು. ನಾಳೆಗೆ ಚುನಾವಣೆ. ಇವತ್ತು ಈ ಮನುಷ್ಯ ಕವರಾಡಿಯಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ಮೀಟಿಂಗ್ ನಾಳೆ ಚುನಾವಣೆ ಅಂದರೆ ಕಾರ್ಯಕರ್ತರ ಬಗ್ಗೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ನಾನು ಹೇಳ್ತಕ್ಕಂಥದ್ದು ಏನು ಕೇಳ್ರಿ, ಏನೂ ಹೋರಾಟ ಇಲ್ಲದೆ, ಏನೂ ಪಕ್ಷಕ್ಕೆ ವ್ಯವಸ್ಥೆ ಇಲ್ಲದೆ, ಯಾವುದೋ ಕಾರಣಗಳಿಂದ ಒಬ್ಬರು ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ. ಆ ಕೊಟ್ಟಿರ್ತಕ್ಕಂಥ ಆ ಟಿಕೆಟನ್ನು ಶಾಸಕರ ಮೇಲೆ ಸಣ್ಣ ಪುಟ್ಟ ತಪ್ಪಾರು ಸಹ ನಾವು ಮನೆ ಹೋಗಿ ಕೇಳಬೇಕು. ನಮ್ಮ ಪಕ್ಷ MLA ಚಿಲ್ರಿಯ ಆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಕಾರ್ಯಕರ್ತರು ಮೆಟ್ತಾರೆ ಅಂತ ಹೇಳಿದ್ರೆ, ಇದೇ ವಿಶ್ವನಾಥ್ ಪಡುಕೋಣೆಗೆ ಮೊನ್ನೆ ಮತ್ತೆ ಪುನಃ ಹೋಗಿ ಧಮಕಿ ಹಾಕಿದ್ದಾರೆ, ನಿನ್ನನ್ನು ಇನ್ನೊಂದು ಸಲ ಜೈಲಿಗೆ ಕಳಿಸ್ತೇನೆ ಹೇಳಿ. ವಿಶ್ವನಾಥ್ ಪಡುಕೋಣೆ ಟಿವಿನಿಗೆ ಮೊನ್ನೆ ಹೇಳಿದ್ದಾರೆ, ನೀನು ಇನ್ನು ಹಡ ಮಾಡಿದರೆ
ನಿಮ್ಮ ರೆಕಾರ್ಡ್ ಇದೆ ಅದ್ರ ಬಗ್ಗೆ. ಅವರು ಈ ಶಾಸಕರು ನಿನ್ನ ಜೈಲಿಗೆ ಕಳಿಸ್ತಾ ಇರೋದ್ರ ಬಗ್ಗೆ ರೆಕಾರ್ಡ್ ಅಂತ ಉಂಟು. ರೆಕಾರ್ಡು 5-10 ನಿಮಿಷ ಮಾತಾಡಿದ್ದಾರೆ, ರೆಕಾರ್ಡ್ ಇದೆ. ವಿಶ್ವನಾಥ್ ಪಡುಕೋಣೆಯನ್ನು ಜೈಲಿಗೆ ಕಳಿಸ್ತೇನೆ ಅಂತ ಹೇಳಿ. ಅವ್ರು ಜೈಲಿಗೆ ಹೋಗಿ ಬಂದವರಿಗೆ ಗೊತ್ತಿಲ್ಲ, ಅವ್ರು ಜೈಲಿಗೆ ಹೋಗಿ ಬಂದವರಿಗೆ ಗೊತ್ತಿಲ್ಲ. ಇವ್ರು ಯಾವುದೋ ಹೋಗ್ದಾಗಿದ್ದಾರೆ. ಇದು ಖಾಲಿ ನಾನು ಬರಿಗಾಲ ಸಂತ, ದುಡ್ಡು ಬೇಕಂತ, ಪೂರ್ತಿ ನಂಗೆ ಬೇಕಂದ್ರೆ ಏನು ಮಾಡೋದು? ಈಗ ನಾವು ಕಾರ್ಯಕರ್ತ ಎಲ್ಲಿಗೆ ಹೋಗೋದು? ಕಾರ್ಯಕರ್ತ ಎಲ್ಲಿಗೆ ಹೋಗೋದು? ಪಾಪ ನಮ್ಮ ಬೂತ್ ಸಮಿತಿ ಅಧ್ಯಕ್ಷರು ಎಷ್ಟು ಕಷ್ಟಾಗಿದ್ದಾರೆ, ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು ಎಷ್ಟು ಕಷ್ಟಾಗಿದ್ದಾರೆ, ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಎಷ್ಟು ಕಷ್ಟಾಗಿದ್ದಾರೆ, ಪಕ್ಷದ ಬೇರೆ ಬೇರೆ ಪದಾಧಿಕಾರಿಗಳು ಪಾಪ ಅವರಿಗೆ ಮೀಟಿಂಗ್ ಕರೆದುಕೊಂಡು ಓಡಿ ಬರ್ತಾರೆ. ಪೆಟ್ರೋಲಿ ದುಡ್ಡು ಇರೋದಿಲ್ಲ, ಕೆಲವು ಸಲ ಡೀಸೆಲ್ ದುಡ್ಡು ಇರೋದಿಲ್ಲ, ತಲೆ ಮೇಲೆ ಹೊತ್ಕೊಂಡು ಕೆಲಸಿದ್ದಾರೆ. ತಲೆ ಮೇಲೆ ಹೊತ್ಕೊಂಡು, ಬಡವ್ರ ಮನೆ ಹುಡುಗ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಕೆಲಸಿದ್ದಾರೆ. ಅಂದರೆ ಇದೆಲ್ಲ ವಿಚಾರಗಳನ್ನು ನೀವು ಮಾಡಿ. ಯಾಕೆ ಕಂಡ್ರೆ ನಾನು ಆಡಿರ್ತಕ್ಕಂಥ ಮಾತು ನಾನು ಪ್ರಮಾಣಕ್ಕೆ ಸರಿಯಾಗಿ ಮಾತಾಡ್ತಾ ಇರ್ತೀನಿ. ನನ್ನ ಸ್ವಾರ್ಥಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಮುಂದಿನ ದಿವಸಗಳಲ್ಲಿ ನಾನು ಏನು ಆಗಬೇಕಂತ ನಾನು ಆಸೆ ಪಡುವುದಿಲ್ಲ. ದೇವರು ಕೊಟ್ಟಂಥ ವರವನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ದೇವರು ನನಗೆ ಏನು ಆಶೀರ್ವಾದ ಮಾಡ್ತದೆ ಅದನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ನಾನು MLA ಆಗಬೇಕು, MLC ಆಗಬೇಕು, MP ಆಗಬೇಕು. ನಾನು ಹಣೆಯಲ್ಲಿ ಬರೆದಿದ್ದೆ ತೋರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಇದು ಯಾಕೆ ಮಾಡಿದರೆ ಕೇಳಿದ್ರೆ, ಎಲ್ಲರೂ ದೀಪಕ್ ಕುಮಾರ್ ಶೆಟ್ಟಿ 2028ಕ್ಕೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೇಳ್ತಾನೋ. ಇನ್ನೊಂದು, ಈ MP ಬರುವಾಗ ನಾನೇ ಮುಂದಿರ್ತಲ್ಲ, ಇನ್ನು MP ದೀಪಕ್ ಶೆಟ್ಟಿಗೆ ಸಂಬಂಧವನ್ನು ಇಲ್ಲಿಗೆ ಕೃತ ಮಾಡ್ಬೇಕಂತೇಳಿ, ಮುಗಿಸ್ಬೇಕಂತೇಳಿ, ಅದು ಒಂದು ರೀತಿಯ ಆಲೋಚನೆ. ಇಷ್ಟುವರೆಗೂ ಸಹ ಯಾವುದೇ ವಿಚಾರಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಾನು ಬಿಟ್ಕೊಡ್ಲಿಲ್ಲ. ಈಗ ಏನಾಯ್ತು ನಂಗೆ ಗೊತ್ತಿಲ್ಲ. ಆದರೆ ನಾನು ಹೇಳುವಂಥದ್ದು, ಮತ್ತೆ ಸಂಘಟನೆ ಬೇರೆ ಬೇರೆ ಕೆಲಸ, ನಾವು ಯಾವ ಕೆಲಸ ಬೇಕಿದ್ರು ಸಹ ನಾನು ಮಾಡಿದ್ದೇನೆ. ಅತ್ಯಂತ ನೋವು. ಯಾಕೆ ಕಂಡ್ರೆ ಎಲ್ಲ ಕೇಳ್ತಾರೆ ಕಣ್ಣು, ಎಲ್ಲರೂ ಪ್ರತಿಯೊಬ್ಬ. ನಾನು ಕೇಳುವಂಥದ್ದು ನನಗೆ ಮೊನ್ನೆ ಗೊತ್ತಾದ್ದು, ಆ ಉಚ್ಚಾಟನೆಯಿಂದ ಬಂದಾವಾಗ ಸಾವಿರಾರು ಫೋನ್ಗಳು ಬಂತು. ದೀಪಕ್ ಶೆಟ್ಟಿ ನಾವು ನಿಮ್ಮ ಒಟ್ಟಿಗಿದ್ದೇವೆ. ಪಾಪ ಹೆದರಿಕೆ ಸಣ್ಣ ಪುಟ್ಟ 5 ಲಕ್ಷ 10 ಲಕ್ಷ ಕೆಲಸ ಮಾಡುವವರು, MLA ಲೆಟ್ರ್ ಬೇಕಾದವರು ಬೇರೆ ಬೇರೆ ಇದ್ದಾರೆ. ಹೊಯ್ಗಿ ಕೋರಿಯರು ಪಾಪ ಅಲ್ಲಿ ಬತ್ತೇಗ, ಹೊಯ್ಗಿ ಕೋರಿಗೆ ಬತ್ತೇಗ, ಹೊಯ್ಗಿ ಕೋರಿಗೆ ಬತ್ತೆ. ನನಗ ಹೊಯ್ಗಿ ಕೋರಿಯ ವಿಚಾರದಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು 1 ರೂಪಾಯಿ ಯಾರ ಹತ್ರ ಮುಟ್ಲಿಲ್ಲ. ನನ್ನ ಅಧಿಕಾರ ಇದ್ದಿತ್ತು ನನ್ನ ಹತ್ರ. ಸುಕುಮಾರ್ ಶೆಟ್ಟಿ ಅಧ್ಯಕ್ಷರಾಗಿದ್ದ, ಶಾಸಕರಾಗಿದ್ದವಾಗ 5 ವರ್ಷ ಸರ್ಕಾರ ಇತ್ತು, ಶಾಸಕರಿದ್ದರು. ಆವಾಗಲೂ ಹೊಯ್ಗೆ ಇತ್ತು. ನಾನು ಎಲ್ಲಿ ಬಂದಬೇಕಾದ್ರೆ ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇನೆ. ನಾನು ಹೊಯ್ಗೆಯಲ್ಲಿ ನಂಗೆ ಇಂತಿಷ್ಟು % ಕೊಡಬೇಕು ಅಂತೇಳಿ. ಆದರೆ ಇವತ್ತು ಬೈಂದೂರಿನಲ್ಲಿ 7 ಹೊಯ್ಗೆ ಕೊರೆ ಇದೆ. ಎಲ್ಲರದು ಕುಚ್ಚು ಕುಚ್ಚು ಹೋತಾ ಹೇ. ಎಲ್ಲರದನ್ನು ಹೇಳಿದರೆ ನಾನು ಯಾಕೆ ಹೇಳ್ತೇನೆ ಕೇಳಿದರೆ, ಇವತ್ತು ನಾನು ನೇರವಾಗಿ ಆಪಾದನೆ ಮಾಡ್ತಿರೋದು ಯಾರ ಮೇಲೆ ನಿಮ್ಗೆ ಗೊತ್ತಿದೆ. ಇವತ್ತು ಅವರೇ. ಇವತ್ತು ನಾನು ಏನು ಮಾತಾಡ್ತಿದ್ದೇನೆ, ಇವತ್ತು ಒಂದು ಹೊಯ್ಗೆ ಕೋರಿಗೆ ಒಬ್ಬರಿಗೆ ತಿಂಗಳಿಗೆ 5 ಲಕ್ಷ. 7 ಹೊಯ್ಗೆ ಕೋರಿಗೆ ಎಷ್ಟಾಯ್ತು? ಒಂದು ತಿಂಗಳಿಗೆ 35 ಲಕ್ಷ ಅಲ್ಲ. ಬರೋ ಇವರು ಈ ಬೈಂದೂರು ಕ್ಷೇತ್ರದ ಏನು ಬಂದರೂ ಇವರಿಗೆ ಕೊಡ್ತಾರೆ ಪೂರ. ಇವತ್ತು ಹೊಯ್ಗೆಗೆ 13,000 ರೂಪಾಯಿ ರೇಟ್ ಆದಂಗೆ, ಒಬ್ಬರಿಗೆ 5 ಲಕ್ಷ, ಒಬ್ಬರಿಗೆ 3 ಲಕ್ಷ, ಒಬ್ಬರಿಗೆ 2 ಲಕ್ಷ, 1 ಲಕ್ಷ, 25,000, 50,000, ಆ ದೋಣಿ ಈ ದೋಣಿ. ಅಂದರೆ ನಾನು ಹೇಳ್ತಕ್ಕಂಥದ್ದು ಭ್ರಷ್ಟಾಚಾರಗಳು ಮಿತಿ ಮೀರ್ತಾ ಇದೆ ಕಣ್ಣು. ಇವತ್ತು ಯಾರು ಒಳ್ಳೆಯರಿದ್ದಾರೆ? ನಾನೇನು ಸತ್ಯ ಹರಿಸೋದು ನಾನು ಹೇಳೋದಿಲ್ಲ. ನಾನೇನು ಭಾಳ ದೇವಲೋಕದಿಂದ ಎಳೆದು ಬಂದಿರತಕ್ಕಂಥ ಸತ್ಯ ಹರಿಶ್ಚಂದ್ರ ಅಂತಲ್ಲ. ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಇವತ್ತು ಆಲ್ರೆಡಿ ಶ್ರೀನಿವಾಸ್ ಶೆಟ್ಟಿ ಇದ್ರು, ಏನು ಅವರು ಶಾಸಕರಾಗಿ ಯಾರದೇ 1 ರೂಪಾಯಿನ ಅವ್ರು ಮುಟ್ಲಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟರು ಅವರು 1 ರೂಪಾಯಿಯನ್ನು ಯಾವುದೇ ಇದರಲ್ಲಿ ಮುಟ್ಲಿಲ್ಲ.
ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾರ್ದು 5 ರೂಪಾಯಿ ಮುಟ್ಲಿಲ್ಲ. ನಾನು ಹೇಳ್ತಕ್ಕಂಥದ್ದು ನನ್ನ ಕಷ್ಟ ಇತ್ತಂದ್ರೆ ಭ್ರಷ್ಟಾಚಾರ ಮಾಡಲಿಕ್ಕೆ ಹೋಗುದಾ, ಹಣ ಮಾಡಲಿಕ್ಕೆ ಹೋಗುದಾ? ನಮ್ಮ ಕಾರ್ಯಕರ್ತರು ನೋಡ್ಬೇಕಲ್ಲ, ಕಾರ್ಯಕರ್ತ ಇದಕ್ಕೆ ಜಾಸ್ತಿ ಕಷ್ಟ ಇರ್ತಲ್ಲ ಪಾಪ. ಆದ್ದರಿಂದ ಬಹಳ ನೋವು. ಯಾಕೆ ಕೇಳಿದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಂಡಲಾಧ್ಯಕ್ಷರು ನನಗೆ ಏನು ನೋಟಿಸನ್ನು ಕೊಟ್ಟಿದ್ದಾರೆ. ನಾನು ಜಿಲ್ಲೆ ಮತ್ತು ರಾಜ್ಯವನ್ನು ಸಂಪರ್ಕ ಮಾಡಿದವಾಗ ನನ್ನನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ಮಂಡಲಾಧ್ಯಕ್ಷರಿಗಿಲ್ಲ, ಬರುವುದು ಅವರ ವ್ಯಾಪ್ತಿಗೆ ಬರುವುದಿಲ್ಲ. ನನ್ನೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳಿದ್ದೇನೆ, 13 ವರ್ಷಗಳಿಂದ ಬಿಜೆಪಿಯನ್ನು ಕಟ್ಟಿದ್ದೇವೆ. ಈ ಪಕ್ಷ ಬೆಳೀಲಿಕ್ಕೆ ಕಟ್ಟಲಿಕ್ಕೆ ಹಿಂದಿನವ್ರದ್ದು ಸಹ ಇದೆ. ಅದೇ ರೀತಿಯಲ್ಲಿ ಸುಕುಮಾರ್ ಶೆಟ್ಟಿ ಅವರ ದೊಡ್ಡದಾಗಿರ್ತಕ್ಕಂಥ ಒಂದು ಹೋರಾಟ, ಈ ಪಕ್ಷ ಕಟ್ಟಲಿಕ್ಕೆ ಅವರ ಸಹಾಯ, ಸಂಪತ್ತು ಎಲ್ಲವನ್ನೂ ವಿನಿಯೋಗ ಮಾಡಿದ್ದಾರೆ. ಯಾಕಂದ್ರೆ ಅವರು ನಮ್ಮ ಇವತ್ತು ಇಲ್ಲೇ ಇರ್ಬೋದು, ಬಟ್ ಅವರು ಈ ಪಕ್ಷ ದುಡಿಲಿಕ್ಕೆ, ಹೋರಾಟ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅವ್ರ ಕಾಣಿಕೆ ಇದೆ ಇವತ್ತು. ಆದ್ದರಿಂದ ನನ್ನೆಲ್ಲ ಕಾರ್ಯಕರ್ತರಿಗೆ ನಾವು ಯಾವತ್ತೂ ಬಿಜೆಪಿ, ಅದಕ್ಕೆ ನಾವೆಲ್ಲ ಹೇಳಿದ್ದೇವೆ, ಭಾರತೀಯ ಜನತಾ ಪಕ್ಷದ ಶಾಲಾ ಖಂಡನ ಮಾಡ್ತಾ ಇದ್ದೇವೆ. ಏನು ಸುರೇಂದ್ರ ಕರ್ವೇರೆ, ಪಕ್ಷ ಯಾರ ಮನೆ ಆಸ್ತಿ ಅಲ್ಲ, ಯಾರ ಮನೆ ಆಸ್ತಿ ಅಲ್ಲದು. ಅಲ್ಲಿ ಏನು ಸಂಪನ್ಮೂಲ ಬರ್ಬೋದು ನೀವು ಹೇಳಿ. ನೀವು ಒಂದು ಜಲ್ ಜೀವನ್ ಮಿಷನ್ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹೊರತಿರುತ್ತೆ ದಾಖಲೆ ಇದೆ ಜಲ್ ಜೀವನ್ ಮಿಷನ್ ದುಡ್ಡಲ್ಲಿ. ಇದೆಲ್ಲ ಇವತ್ತು ನಿಮ್ಗೆ ಪೂರ್ತಿ ಹೇಳೋದಿಲ್ಲ, 50% ಮಾತ್ರ ಹೇಳ್ತಾ ಇದ್ದೇನೆ ನಿಮಗೆ. ಮುಂದಿನ ದಿವಸ ಮತ್ತೆ ನನ್ನ ಸುದ್ದಿಗೆ ಬಂದರೆ ಗ್ರಾಚಾರ ಬಿಡಿಸ್ತಾರೆ. ಮಾತ್ರ ಬೇರೆ ಬೇರೆ ದಾಖಲೆ ಇದೆ. ನಂತರ ಇವರ ಭ್ರಷ್ಟಾಚಾರದ ದಾಖಲೆ ಸಾವಿರ ಇದೆ. ನಂತರ ಯಾರ್ಯಾರ ಎಷ್ಟು ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ ನೋಡಿ, ಸಾಕ್ಷಿ ಸಮೇತ ಕೊಡ್ತಾರೆ. ನಾನು ಏನು ಪಾಪ ಹೊರಗಿದ್ದರಿಗೆ ಗೊತ್ತಿಲ್ಲ, ಆ ಬೆಂಗಳೂರಿಗಿದ್ದರಿಗೆ, ಬೊಂಬಾಯಿಗಿದ್ದರಿಗೆ, ಬೇರೆ ಬೇರೆ ಜಿಲ್ಲೆಗೆ, ಹೊರದೇಶರಿಗೆ, ಇವರೇನೋ ಮಾಡ್ತಾರೆ ನೋಡಿ ಪಾಪ, ಕಾಲಿಗಿಲಿ ಬೆಟ್ಟ ಹಾಕುದಿಲ್ಲ, ಅಣ್ಣ ತಮ್ಮ ಅದು ಹೇಳೋದು, ಹಿಂದಿನ ಚೂರಿ ಹಾಕುದಲ್ಲ. ವಾಟ್ಸಪ್, ಇವರೆಲ್ಲ ವಾಟ್ಸಪ್ ನಾಯಕರ, ಫೇಸ್ಬುಕ್ ನಾಯಕರ. ಇವತ್ತು ಗೊತ್ತಿಲ್ಲ ಎಲ್ಲ ಮನೆ ಕಾರ್ಯಕರ್ತರ ಮನೆ ಗೊತ್ತಿಲ್ಲ, ಕಾರ್ಯಕರ್ತರ ರಸ್ತೆ ಗೊತ್ತಿಲ್ಲ, ಯಾರ ದಡಿ ಗೊತ್ತಿಲ್ಲ. ಇವತ್ತು ಬರೀ ಫೇಸ್ಬುಕ್. ಅವ್ರು ಹುಟ್ಟಿಗೆವ್ರು ಯಾರು? 10 ಫೇಕ್ ಐಡಿಯವು ಇವತ್ತು ಕಡೆ ಯಾರು ನಾವು ಫೇಸ್ಬುಕ್ ಯಾಕೆ ಸೈ 4-5 ಫೇಕ್ ಐಡಿಯರ್ ಬಂದ್ಬಿಟ್ರು. ಫೇಕ್ ಐಡಿಯರ್ ಇರೋದು ಗಣಸ್ಥರು ಒಬ್ಬರು ಇಲ್ಲ. ಈ ಬೈಂದೂರು ಉತ್ಸವ ಅಂತಕ್ಕಂಥದ್ದು ದುಡ್ಡು ಮಾಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಬಿಟ್ಟರೆ ಇದು ಜನರಿಗೆ ಏನೂ ಪ್ರಯೋಜನ ಇಲ್ಲ. ಹಾಂ, ಹೌದು. ಉಚ್ಚಾಟನೆ ಕಾಯಮಾದಲ್ಲಿ ಮುಂದೆ ನಿಮ್ಮ ನಿರ್ಧಾರ ರಾಜಕೀಯವಾಗಿ ಅಲ್ಲ, ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಯಾಕೆಂದರೆ ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಮಂಡಲಾಧ್ಯಕ್ಷರಿಗೆ ಅಧಿಕಾರ ಇಲ್ಲ. ನಾನು ಕೇಳಿ ಜಿಲ್ಲಾಧ್ಯಕ್ಷರಿಗೆ ಫೋನ್ ಮಾಡಿ ಕೇಳಿ, ಆ ಉನ್ನತ ನಾಯಕರು ಅಂದರೆ ಯಾರು ಬರ್ಬೇಕು ಮೇಲೆ ಬೇಕಲ್ಲ. ಈಗ ಒಬ್ಬ ಮನುಷ್ಯನ ಉಚ್ಚಾಟನೆ ಮಾಡಬೇಕಿದ್ರೆ ನಾನು ಕೇಳಿದೆ, ನಮ್ಮ ಪ್ರಿಯದರ್ಶಿನಿ ಯಾರು ಕೇಳ್ಕೊಂಡೆ, ನನ್ನ ಉಚ್ಚಾಟನೆ ನಿನ್ನ ಗಮನಕ್ಕೆ ಉಂಟು ಹಾಕೊಂಡೆ. ಅವ್ರು ಹೇಳ್ರು ನನ್ನ ಗಮನದ, ನಾನು ಜಿಲ್ಲಾ ಕಾರ್ಯದರ್ಶಿ, ನಂಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ರು. ನಮ್ಮ ಆಪ್ತಿಯ ಮಿತ್ರ ಮತ್ತೊಬ್ಬಿದ್ದ ಸುರೇಶ್ ಬಟ್ವಾಡಿ, ಅವ್ರಿಗೆ ಕೇಂಡೆ, ಅವ್ರು ನಂಗೆ ವಿಷಯ ಗೊತ್ತಿಲ್ಲ ಮರೆಯಂದು. ನಾನು ಗೊತ್ತಿದ್ದರೆ ತಡಿತಿದ್ದೆ ಮರೆಯಂದ, ನಾನು ಬಿಡುದಿಲ್ಲ ನಾವು. ಇಲ್ಲಿ ಪ್ರತಿನಿಧಿಸ್ತಕ್ಕಂಥ ಅವರಿಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಆ ಮಂಡಲಾಧ್ಯಕ್ಷರು 3 ತಿಂಗಳಿಂದ ಇವ್ರದ್ದು ಪ್ರೆಷರ್, ಟಾರ್ಚರ್, ಉಚ್ಚಾಟನೆ ಮಾಡಿ ಅಂತೇಳಿ 3 ತಿಂಗಳಿಂದ ಆ ಮಂಡಲಾಧ್ಯಕ್ಷರಿಗೆ ಟಾರ್ಚರ್. ಕೊನೆಗೂ ನನ್ನ ಹಾಕುವಾಗ ಹೇಗೆ ನಂಗೆ ಫೋನ್ ಮಾಡಿದ್ದು ಪಾಪ, ದೀಪಣ್ಣ ಬೇಜಾರು ಮಾಡ್ಕೊಂಬಿಡಿ, ನಾನು ಯಾರ್ದೋ ಒತ್ತಾಯಕ್ಕೆ ಪಣಿದು ಬಿದ್ದು ಸೈನ್ ಮಾಡ್ತಿದ್ದೀನಿ ಅಣ್ಣ, ಕಣ್ಣೀರಿನಿಂದ ಸೈನ್ ಮಾಡ್ತಿದ್ದೀನಿ ಅಣ್ಣ ಅನ್ನುವಂಥ ಮಾತನ್ನು ಹೇಳ್ತಾ ಹಿಂಗೆ. ಈ ರೀತಿ ನಿಮ್ಗೆ ಗೊತ್ತಿಲ್ಲ ಪಾಪ. ಅಲ್ಲಿ ನಿಮಗೆ ಕೆಲವು ಹೇಳಲ್ಲ ಅವಕಾಶ. ಕಿಶೋರ್ ಕುಮಾರ್ ಅಂತ ಒಬ್ಬ ಜಿಲ್ಲಾಧ್ಯಕ್ಷರು, ಕಿಶೋರ್ ಕುಮಾರ್ ಒಬ್ಬ ಪ್ರಾಮಾಣಿಕ ಜಿಲ್ಲಾಧ್ಯಕ್ಷ, ಪಾಪ ಅವರು ಅಧಿಕಾರ ಬಿಟ್ಟುಕೊಂಡು ಪಾಪತ್ತಿಗೆ ಕಣ್ಣೀರಿನಿಂದ ಹೊರಗೆ ಬಂದರು. ಪಾಪ ಕಣ್ಣೀರಿನಿಂದ ಅವ್ರಿಗೆ 3 ವರ್ಷ ಅವಧಿ, 1 ವರ್ಷ 2 ತಿಂಗಳಿಗೆ ಅವ್ನು ತೆಗೆದುಬಿಟ್ರು ಪಾಪ ಅವ್ರನ್ನ. ಎಷ್ಟು ಹೋರಾಟ ಇದೆ ಇದೆಲ್ಲ ಪಾಪ. ಕಾಂಗ್ರೆಸ್ ನಾಯಕರು ನಿಮ್ಮನ್ನು ಸಂಪರ್ಕ ಮಾಡಿದ್ದೀರಾ? ಇಲ್ಲ, ಮೊನ್ನೆ
ಇವತ್ತು ನಾನು ಏನು ಕ್ಲಿಯರ್ ಮಾಡ್ತಿದ್ದೆ ಯಾಕೆಂದರೆ ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಯಾರಿಗೆ ಹಕ್ಕಿಲ್ಲ. ನಮ್ಮದು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮದೇ ಆದಂಥ BJPಯ ದೊಡ್ಡ ವ್ಯವಸ್ಥೆ ನಮ್ಮ ಹತ್ರ ಇವತ್ತು ಇದೆ. ಅವರ ಶಾಸಕರು ಇರ್ಬೋದು. ಇವತ್ತು ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ನಾವು ಇವತ್ತು BJP, ಮುಂದೂ BJP, ನಮ್ಮನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು BJP ಅಂತಲೇ ರಾಜಕೀಯ ಮಾಡ್ತೀವಿ. ಕಿಶೋರ್ ಕುಮಾರ್ ಅವ್ರನ್ನ ಉಚ್ಚಾಟನೆ ಮಾಡ್ರೆ 1 ವರ್ಷಕ್ಕೆ ಜಿಲ್ಲಾಧ್ಯಕ್ಷರಾಗಲಿ ಅವರು. ರಾಜೇಶ್ ಕಾವೇರಿನ ಉಚ್ಚಾಟನೆ ಮಾಡ್ರೆ ಮಂಗಳೂರಿನ ಪ್ರಭಾರಿ ಆಗಲಿಯಾ? ಮುಂದಿನ ದಿವಸಗಳಲ್ಲಿ ನಾನು ಏನೋ ಆಗ್ಬೋದು BJPಯಲ್ಲೇ. ಇವ್ರದ್ದೆಲ್ಲ ಈ ಪತ್ರ ಇತ್ತಲ್ಲ ಕಸದ ಪಟ್ಟಿಗೆ ಹಾಕಿ ಕೇಮರ್ಲ ಇದನ್ನ. ಈಗ ಸುಕುಮಾರ್ ಶೆಟ್ರು ಮತ್ತೆ ದೀಪಕ್ ಶೆಟ್ರು ಒಟ್ಟಾಗ್ತಾರೆ ಈ ವ್ಯವಸ್ಥೆಯಲ್ಲಿ ಅಂತೇಳಿ ಒಂದು ಮಾತಿದೆ, ಅದರ ಬಗ್ಗೆ ನೀವು ಹೇಳಿ. ಸುಕುಮಾರ್ ಶೆಟ್ರು ನಮ್ಮ ರಾಜಕೀಯ ಗುರುಗಳು ಅಲ್ಲ. ಸುಕುಮಾರ್ ಶೆಟ್ಟರನ್ನು ಬಿಡುಗತ್ತೆ ಪಾಪ ಈ BJP ಕಟ್ಟಲಿಕ್ಕೆ ಅವ್ರ ಶ್ರಮ ಇದೆ, ಅವ್ರ ಹೋರಾಟ ಇದೆ ಪಾಪ. ಅವರಿಗೆ 5 ವರ್ಷ ಕೆಲಸ ಮಾಡಿರು ಪಾಪ, MLA ಆಯ್ರು, ಒಳ್ಳೆ ಅಭಿವೃದ್ಧಿ ಮಾಡಿರು. ಅವ್ರಿಗೆ ಟಿಕೆಟ್ ಕೊಟ್ಟರೆ ಬೇಜಾರು ತಪ್ಪ ಪಾಪ, ಬೇಜಾರಾಯ್ತು ಅವರಿಗೆ. ಆದರೂ ಸಹ ಮುಂದಿನ ದಿವಸಗಳಲ್ಲಿ ನಾನು ಅವರು ನಮ್ಮ ಸಂಪರ್ಕ ಇದೆ. ಸುಕುಮಾರ್ ಶೆಟ್ಟರು ಒಳ್ಳೆದನ್ನು ಬಯಸ್ತೇನೆ ಬಿಟ್ಟರೆ ಕೆಟ್ಟದನ್ನು ಬಯಸುವುದಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರ ಹೃದಯದಲ್ಲಿ ಎಷ್ಟುವರೆಗೆ ದೀಪಕ್ ಶೆಟ್ಟಿ BJPಯ ಕಾರ್ಯಕರ್ತರ ಹೃದಯದಲ್ಲಿ ಎಷ್ಟುವರೆಗೆ ದೀಪಕ್ ಶೆಟ್ಟಿ ಇರ್ತಾರೋ ಅಲ್ಲಿವರೆಗೂ BJPಯಲ್ಲೇ ಇರ್ತಾರೆ. ಬೈಂದೂರಿನಲ್ಲಿ ಶಾಸಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತಾರೆ. ಹೌದು. ಯಾವುದರಲ್ಲಿ ಪಟ್ಟಿ ನಿಮ್ಮ ಮೊದಲೇ ಹೇಳಲ್ಲ ಈಗ ಬೈಂದೂರು ಕ್ಷೇತ್ರದಲ್ಲಿ ನಾನು ನಿಮ್ಗೆ ಹೇಳಿದೆ, ಸಿದ್ದಾಪುರದ ಏತ ನೀರಾವರಿ, ಮರವಂತೆಯ ಸಮುದ್ರ ಕಲ್ಲು ಹಾಕೋದು, ಎರ್ತರೆಯಿಂದ ರಾಣೆಬೆನ್ನೂರು ರಸ್ತೆ, ವೈಗಿ ಅಂದೇಳಿಗೆ ಚಿನ್ನದ ಗೊಂಬೆ ವೈಗಿ. ನೀವು ಹೇಳ್ತೀವಿ ಎಷ್ಟು ಅದರಲ್ಲಿ ಸಂಪನ್ಮೂಲ ಎಷ್ಟು ಒಂದೊಂದು ದಿನಕ್ಕೆ. ಎಲ್ಲದು 35 ಲಕ್ಷ ಆಫೀಸ್ ಖರ್ಚು ಹೇಳ್ತಕ್ಕ ನಮ್ರು. ಯಾವ ಆಫೀಸ್ ಖರ್ಚಿಗೆ ನಮ್ಗೆ ಗೊತ್ತಿಲ್ಲ. ಪ್ರತಿಯೊಬ್ಬರ ದುಡ್ಡು ತಗೊಳ್ಳೋದು, ಹಂಗೆ ಆಫೀಸ್ ಖರ್ಚು ದುಡ್ಡು ಕೊಡಿ ಅಂತ ಹೇಳಿ. ನೋಡಿ ಯಾಕೆ ಗೊತ್ತಾ, ಇವತ್ತು ಬೈಂದೂರು ರೈತರ ಹೋರಾಟಕ್ಕೆ ಇವ್ರದ್ದೊಂದು ರೀತಿಯ ಸಾಧನೆ ನಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ. ಇಂಡೈರೆಕ್ಟ್ಲಿ ಆಗಿ ಬೈಂದೂರು ಗ್ರಾಮೀಣ ಪ್ರದೇಶಗಳನ್ನು ಗ್ರಾಮ ಪಂಚಾಯತ್ ಮಾಡಬಾರ್ದು ಹೇಳಿ ಇಂಡೈರೆಕ್ಟ್ಲಿ ಆಗಿ ಅವರ ಕುಮ್ಮಕ್ಕಿದೆ ಅಂತ ಹೇಳಿ ನಾನು ಈ ಸರ್ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಾಗಬಾರ್ದು ಅಂತ. ಮೊನ್ನೆ ಚುನಾವಣೆ, ಪಟ್ಟಣ ಪಂಚಾಯತ್ ಚುನಾವಣೆ ಆಗ್ತದೆ, ಇವರಿಗೆ ಏನು ಮಾಡೋಕ್ಕಾಗ್ತಿಲ್ಲ ಹೊರಟಾರೆ ಇವರು. ಆದರೆ ನಮಗೆ ಪಟ್ಟಣ ಪಂಚಾಯತ್ ಚುನಾವಣೆ ಮುಂದಾಗಲಿಕ್ಕೆ ನಮ್ಗೆ ಅವಕಾಶ ಆಯ್ತು. ನಮಗೆ ಪರಿಹಾರ ಒಂದು ಈಗಾಗಲೇ 124 ದಿವಸ ಆಗಿದೆ. ಚುನಾವಣೆಯನ್ನು ನಿಲ್ಲಿಸಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳ ವರದಿ ಇದೆ, ಎಲ್ಲಿಗೆ ರಾಜ್ಯಕ್ಕೆ ಮತ್ತೆ ಚುನಾವಣಾ ಆಯೋಗ ಕಳಿಸಿದ್ದಾರೆ ಅವರು. ಇದನ್ನು ಗ್ರಾಮೀಣ ಪ್ರದೇಶಗಳನ್ನ ಪಂಚಾಯತ್ ಮಾಡಬೇಕಂತೇಳಿ ನಾವು ಕೋರ್ಟಿಗೆ ಹೋಗಿದ್ದೇವೆ. ನಮ್ಮ ಹೋರಾಟ ಯಾಕೆ ಹೊರಟಿದ್ದೇವೆ. ಅದು 2 ತಿಂಗಳಾಗಲಿ 1 ವರ್ಷ ಆಗಲಿ ವೇದಿಕೆಯಿಂದ ಹೊರಗೆ ಹೋಗೋದಿಲ್ಲ. ನ್ಯಾಯ ತಗೊಂಡು ಹೊರಗೆ ಹೋಗ್ತೇವೆ. ಮಾಡು ಹೋರಾಟ ಮಾಡ್ತೇವೆ. ಕಡೆಗೆ ದೈವೇಚ್ಛೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಬೈಂದೂರಿಗೆ ನನಗೆ ಎಲ್ಲರೂ ಸಹ ಯಾಕೆ ಬಡ ರೈತರು ತೊಂದರೆ ಆಗಿದೆ, ಎಲ್ಲರ ನಾಯಕರ ಸಹಕಾರ ಇದೆ. ಯಾಕಂದ್ರೆ ಒಂದು ಪಂಚಾಯತ್ ಆಗಲಿ ಅಂತೇಳಿ ಬೇರೆ ಬೇರೆ ನಮ್ಗೆ ಹೇಳಲ್ಲ. ಈ ಚುನಾವಣೆ ಮುಂದೋಗ್ಲಿಕ್ಕೆ ಮೇಯ್ನ್ ಕಾರಣ ಯಾರು ಕೇಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸರ್ಕಾರ ಮಟ್ಟದಲ್ಲಿ ನಮ್ಮನ್ನು ರೈತರನ್ನೆಲ್ಲ ಕೂರಿಸಿ ಒಂದು ಚರ್ಚೆ ಮಾಡಿಸಿದ್ದು ಮಂಜುನಾಥ್ ಭಂಡಾರಿ ಅವರು. ಅದೇನೋ ಇವತ್ತು ಸಾಯಂಕಾಲದ ಒಂದು ನಮ್ಮ ರೈತ ಸಂಘದ ವ್ಯವಸ್ಥೆಯಲ್ಲಿ ತೀರ್ಮಾನ ತಗೊಳ್ತೇವೆ. ಯಾಕೆಂದರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಯಾಕೆಂದರೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ಕುಮಾರಸ್ವಾಮಿಯವರಿಗೆ, ಬೇರೆ ಬೇರೆ ಸಚಿವರಿಗೆ, ವೀರೇಂದ್ರ ಹೆಗಡೆ ಅವರಿಗೆ, ಯಾಕಂದರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರೈತರಿಗೆ ನ್ಯಾಯ ಸಿಕ್ಕಿಲ್ಲ.
124 ದಿವಸ ಹೋರಾಟ ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಪಾಪ. ಈ ಬೈಂದೂರು ಉತ್ಸವಕ್ಕೆ ಬರಬೇಕೋ ಬೇಡೋ ಅದು ಅವ್ರಿಗೆ ಬಿಟ್ಟು ವಿಚಾರ. ರೈತರು ಹೇಳಲ್ಲ, ನಿನ್ನೆ ತುಂಬ ಜನ ಹೇಳಿದರು ಈ ಬೈಂದೂರು ಉತ್ಸವ ಮಾಡೋದು ಒಂದೇ, ಹೆಣಗಳ ಮೇಲೆ ಉತ್ಸವ ಮಾಡೋದು ಒಂದೇ ಅಂತೇಳಿ. ಯಾರು ಮಾಡ್ತಾರಾ? ಇಷ್ಟು ದೊಡ್ಡ ವಿಚಾರ ಅದು ನಮ್ಗೆ ರೈತರಲ್ಲಿ ಕೂಕೊಂಡಿದ್ದಾರೆ, ಆ ಬಡವರು ಕೂಕೊಂಡಿದ್ದಾರೆ, ಯಾವುದೇ ಕ್ಯಾರ್ ಇಲ್ಲದೆ ಅವ್ರ ಹೆಣಗಳ ಮೇಲೆ ನಾವು ಬೈಂದೂರು ಉತ್ಸವ ಮಾಡ್ತೇವೆ ಅಂತ ಹೇಳಿ. ಆದರೆ ಇದು ಹೆಣದ ಮೇಲೆ ಮಾಡಿದಾಗ ಬೇರೆನ ಬೈಂದೂರು ಇದೆ, ನಮ್ಮ ಬೈಂದೂರು ಕ್ಷೇತ್ರದ ರೈತರ ಹೆಣಗಳ ಮೇಲೆ ಉತ್ಸವ ಮಾಡಿದಾಗಿದ್ದು. ನೀವು ರೈತರ ಲೆಕ್ಕಾಚಾರಕ್ಕೆ ಇಲ್ಲ ಆದರೆ. ಆದರೂ ಸಹ ಕೊನೆಯಲ್ಲಿ ಹೇಳ್ತಾ ಇದ್ದೇನೆ, ನನ್ನನ್ನು ಮಾಡಲಿಕ್ಕೆ ಮಂಡಲಾಧ್ಯಕ್ಷರಿಗೆ ಅಧಿಕಾರ ಇಲ್ಲ. ಇನ್ನು 1 ವಾರದ ಒಳಗೆ ಏನು ತಾವು ನೋಟಿಸ್ ಕೊಟ್ಟಿದ್ದೀರಿ ಅದನ್ನು ವಾಪಸ್ ತಗೊಳ್ಬೇಕು. ನಾನು ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೇನೆ, ಕಾರ್ಯಕರ್ತರಿಗೆ ಪ್ರಾಮಾಣಿಕವಾಗಿದ್ದೇನೆ. ನಾನು ಎಲ್ಲೂ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ. ಈ ಒಂದು ಏನು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ಬೇಕು. ಪಕ್ಷದ ಮೇಲೆ, ಹಿರಿಯರ ಮೇಲೆ ಅನೇಕ ಜನ ಇದ್ದಾರೆ, ಅವರೆಲ್ಲರ ಮೇಲೆ ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವವಿದೆ. ಅವ್ರು ಯಾರಿಗೂ ಸಹ ಗೌರವವನ್ನು ಕಮ್ಮಿ ಮಾಡುವಂಥ ಕೆಲಸ ಮಾಡುವುದಿಲ್ಲ. ನನ್ನ ಕಾರ್ಯಕರ್ತರು, ಸಂಘಟನೆ ಕಾರ್ಯಕರ್ತರು, ಅವರೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಇನ್ನೂ ಸಹ ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದೆಯೂ ಸಹ BJPಯಲ್ಲಿ ನಾವು ಇರ್ತೇವೆ. ಕಾರ್ಯಕರ್ತರ ಹೃದಯದಲ್ಲಿ ಎಷ್ಟೊಳಗಿರ್ತೇವೆ ಅಲ್ಲಿವರೆಗೂ BJPಯೇ ನಾವು. ನೀವು ಆರಂಭದಲ್ಲಿ ವರಾಯ ಹೋರಾಟವನ್ನು ಆರಂಭ ಮಾಡಿ, ಹೌದು, ಬೈಂದೂರು ಕ್ಷೇತ್ರದ್ದು ಬಲದಂಡ ಯೋಜನೆ ಬರುವಂಥದ್ದು ಕಂಪ್ಲೀಟ್ ಬೈಂದೂರು ಕ್ಷೇತ್ರ, ಹೌದು, ಕಾರವಾರ 47 ವರ್ಷ ಇವತ್ತು ಬಲದಂಡ ಯೋಜನೆ ಜಾರಿಯಾಗಿದೆ. 300 ಕೋಟಿ ಜಲಜೀವನ್ ಬರ್ತದೆ, 200 ಕೋಟಿ ಏತ ನೀರಾವರಿ ಬರ್ತದೆ, ಬೆಳ್ತಂಗಡಿ ನೀರು ಹೋಗ್ತದೆ, ಕಾರ್ಕಳದ ನೀರು ಹೋಗ್ತದೆ, ಮುಟ್ಟಿನ ನೀರು ಹೋಗ್ತದೆ, ಇಲ್ಲೆಲ್ಲವೂ ನೀರು ಹೋಗ್ತದೆ. ಆರಂಭದಲ್ಲಿ ಬಲದಂಡ ವಿಚಾರವನ್ನು ಎತ್ತಿದವರು ನೀವು ಒಂದು 20 ವರ್ಷದ ಹಿಂದೆ. ಹೌದು. ನೀವು ಯಾಕೆ ಸುಮ್ಮನೆ ಕೂತಿದ್ರಿ? ಅಲ್ಲ, ಅಲ್ಲೇನಾಗಿದೆ ಕೇಳಿದರೆ, ನಾನು ರೈತ ಸಂಘ, ಆವಾಗ ರೈತ ಸಂಘ ಇತ್ತು. ಅವಾಗ ರೈತ ಸಂಘ ಆದ ಮೇಲೆ ನಾನು ಭಾರತೀಯ ಜನತಾ ಪಕ್ಷವನ್ನು ನಾನು ಸೇರ್ಪಡೆಯಾದೆ. ಅದರ ನಂತರ ನಮ್ಮ MP ಅವರು ಫಸ್ಟ್ ಅದನ್ನು ಈ ಸೌಕೂರು ಏತ ನೀರಾವರಿ ಮಾಡೋಕ್ಕಿಂತ ಮೊದಲು ಅದನ್ನು ನಿಜವಾಗಿ ಸಿದ್ದಾಪುರ ಏತ ನೀರಾವರಿ ಅಂತ ಅವ್ರು ಕಂಡುಕೊಂಡಿದ್ದವರು. ಸಿದ್ದಾಪುರ ಏತ ನೀರಾವರಿ ಅದು ಬೈ ಮಿಸ್ ಆಗಿ ಸೌಕೂರು ಏತ ನೀರಾವರಿ ಆಯ್ತು. ಅದನ್ನು ಕಡೆಗೆ ಅಲ್ಲೆಲ್ಲ ಸರ್ವೆ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು, ನಾನು ಸಿದ್ದಾಪುರಕ್ಕೇನು ಕೊಡಲಿಲ್ಲ ಅಂತೇಳಿ. ಅದ ನಂತರ ಒತ್ತಡಗಳನ್ನು ಹಾಕಿ ಕೊನೆಯ ಗಳಿಗೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಸುಕುಮಾರ್ ಶೆಟ್ಟರು ಅವರಿಬ್ಬರು ಒಟ್ಟಾಗಿ ಅಲ್ಲಿ ಸಿದ್ದಾಪುರ ಏತ ನೀರಾವರಿ ಮಾಡಲಿಕ್ಕೆ ಕಾರಣೀಕರ್ತರಾದರು. ಆದರೆ ನೀವು ಹೇಳಿದಾಗೆ ಬಲದಂಡ ಯೋಜನೆ ಇವತ್ತು ನೋಡಿ, ಅವರು RTCಯಲ್ಲಿ ಬಲದಂಡ ಅವರು ಸಾಲ ತಗೊಂಡಿದ್ದಾರೆ. ಹೌದು, 47 ವರ್ಷದಿಂದ ಭೂಮಿ ಕೊಟ್ಟ ಸಂತ್ರಸ್ತ ರೈತರಿಗೆ ನ್ಯಾಯ ಸಿಗುವುದಿಲ್ಲ, ಅದ್ರ ಮೇಲೆ ಬೇರೆ ಬೇರೆ ಯೋಜನೆ ಬರುತ್ತೆ ಅಂತ ಹೇಳಿ ಯಾರಿಗೆ ಸರ್ಕಾರದ ವ್ಯವಸ್ಥೆಯಿಂದ ರೈತರಾಗಿ ನೀವು ಹೋರಾಟ ಆರಂಭಿಸಿದವರು ಅಲ್ಲಲ್ಲ, ಅಲ್ಲಿ ಏನಾಗಿದೆ ಕೇಂದ್ರೆ ನಿಮ್ಗೆ ನೋಡಿ, ಈಗ ನಾವು ರೈತರು ಎಲ್ಲಿ ಹೋಗ್ತಾರೆ, ನಾವು ಅಲ್ಲಿ ಎರಡು ಮಾಡುವಂಥದ್ದು, ಟೀಮನ್ನು ಹೊಡೆಯುವಂಥದ್ದು. ಫಸ್ಟ್ ಅಂದರೆ ಸಂಘಟನೆಯನ್ನು ಕುಗ್ಸ್ತಕ್ಕಂಥದ್ದು. ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ. ಈಗ ನೋಡಿ, ನಾವು ಬೈಂದೂರು ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡ್ತೀವಿ. ಇಲ್ಲಿ ನಮ್ಮನ್ನು ಮುಗಿಸೋದವ್ರ ಹೋರಾಟ ಮುಂದೆ ಹೋಗ್ಲಿ ಬಿಡೋದಿಲ್ಲ ಕೆಲವು ರಾಜಕಾರಣಿಗಳು. ಆ ಸಮಸ್ಯೆ ಬಿಟ್ಟರೆ ಬೇರೆ ಯಾವ ಸಮಸ್ಯೆಯೂ ಇಲ್ಲ. ನಾಳೆಗೂ ಸಹ ಬೈಂದೂರಿನ ವರಾಯ ಯೋಜನೆಯಲ್ಲಿ ಬಲದಂಡ ಯೋಜನೆ ಅದು ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ಮಾಡ್ತೇನೆ. ಮುಂದಿನ ದಿವಸಗಳಲ್ಲಿ ನಾನು ಅದರ ಪರವಾಗಿ ನಿಲ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಬಲದಂಡ ಯೋಜನೆ ಹೌದು. ಅವಾಗ ನಾನು ಹೇಳ್ತೇನೆ, ನಾಳೆ 1ನೇ ತಾರೀಕಿನ ನಂತರ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನನ್ನ ಪಕ್ಷದ ಎಲ್ಲ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಪಕ್ಷದ ಪ್ರಮುಖರನ್ನು ಭೇಟಿ ಮಾಡ್ತೇನೆ. ನನಗೆ ಅನ್ಯಾಯ ಬಗ್ಗೆ ಭೇಟಿ ಮಾಡ್ತೇನೆ. ಅವರೆಲ್ಲರ ಒಪ್ಪಿಗೆ ತಗೊಳ್ತೇನೆ. 1 ತಿಂಗಳುಗಳ ಕಾಲ ಇಡೀ ಕ್ಷೇತ್ರ ಪರ್ಯಟನೆ ಮಾಡಿ ನಮ್ಮ ಹಿರಿಯರು, ತುಂಬ ಜನ ಹಿರಿಯರಿದ್ದಾರೆ ಪಾಪ. ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿಲ್ಲ ಪಾಪ, ಅದೊಂದು ಹೇಳೋದು ಬರ್ತೇ ಬಿಟ್ಟೆ ಪಾಪ. ಯಾಕೆ ಕೇಳಿದ್ರೆ, ಮೊನ್ನೆ ಚುನಾವಣೆಯಲ್ಲಿ PS ಸುರೇಶ್ ಶೆಟ್ಟಿ ಹೇಳಿ ಒಬ್ಬರಿದ್ದರು, ಗೊತ್ತಾ ನಿಮಗೆ? ಮಾಜಿ ಮಂಡಲದ ಅಧ್ಯಕ್ಷರು. ಅವರು ಪಾಪ ಒಳ್ಳೆ ಮೊನ್ನೆ ಚುನಾವಣೆ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಎರಡು ಮಾತಾಡೋಕೆ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು.
ಮೊನ್ನೆ ನೋಡ್ತೆ ಪಾಪ ಅವ್ರಿಗೆ ಪಾಪ ಬೇಜಾರಾಗಿದ್ದರು. ನಾನು ಬಲ್ಲಬೋಲಗಳು ತಿಳ್ಕೊಂಡಾಗ ಆ ಸುರೇಶ್ ಶೆಟ್ಟಿಗೂ ಇವರು ಮೋಸ, ಸುರೇಶ್ ಶೆಟ್ಟಿಗೂ ಮೋಸ. ಅವನಿಗೆ ಹೇಳೋದು ಪಾಪ ಅವ ಇಲ್ಲಿ ಸಕ್ರಿಯ ಇಲ್ಲಿ ರಾಜಕೀಯ ಚಟುವಟಿಕೆ ಮಾಡ್ದ, ಅವನ ಬಗ್ಗೆ ವಿರೋಧ ಪಾಪ ಮಾಡಿದ್ರು ಅವನ ಬಗ್ಗೆ ಕಾರ್ಯಕರ್ತರಿಂದ. ಕಡೆಗೆ ಒಂದು ಮಾತು ಹೇಳ್ರಿ, ಸುರೇಶ್ ಅಣ್ಣ ಒಂದು ಶಾಲೆ ಮಾಡ್ರು ಒಳ್ಳೆದಲ್ಲ ನೀವು ಅಂದೇಳಿ ಪಾಪ ಸಿದ್ದಾಪುರ ಕಳಿಸಿದ್ದು. ಆ ಜನ ಈಗ ಸಿದ್ದಾಪುರದ ಬಿಸಿ ಪಾಪ. ಬೆಲ್ಲ ಮೂಲಗಳ ಪ್ರಕಾರ ಆ ಸುರೇಶ್ ಶೆಟ್ಟರು ಪಾಪ ಆ ಚುನಾವಣೆಯಲ್ಲಿ ಕಷ್ಟಪಟ್ಟಿರು, ಹೋರಾಟ ಮಾಡಿರು, ಕೆಲಸ ಮಾಡಿರು ಪಾಪ. ಅವರಿಗೂ ಅಂತರಂಗದಲ್ಲಿ ಈ ಮನುಷ್ಯನ ಸಾವಾಸ ಸಾಕಾಗಿದೆ. ಮುಗಿದ ಸೊಸೈಟಿ ಎಲೆಕ್ಷನ್ ಸುಮ್ಮನೆ ಯಾವುದನ್ನೂ ಪೂರ್ಣ ಮಾಡೋದಿಲ್ಲ. ಸೊಸೈಟಿ ಎಲೆಕ್ಷನ್ ಕಾಂಗ್ರೆಸ್ ರೊಟ್ಟಿ ಮೈತ್ರಿ. ಆ ಸುರೇಶ್ ಶೆಟ್ಟಿ ಕೆಲಸ ಮಾಡಲಿಲ್ಲ. ಮೊನ್ನೆ ಇವರೊಬ್ರು ಫೋನ್ ಮಾಡಿದ್ರು, ಯಾರು ಅವರಿಗೆ ಒಬ್ಬರು ದೊಡ್ಡ ಸಹಾಯ ಮಾಡಿರೋರು, ಯಾರು HS ಶೆಟ್ಟಿ ಅಂತೇಳಿ. ನಾನು ಅವ್ರಿಗೆ ಫೋನ್ ಮಾಡೋ ಅವರು ತುಂಬ ಸಲ ಅಂತ ಮಾತಾಡಿದರು. ಅವ್ರು ಎಲೆಕ್ಷನ್ಗೆ ಪಾಪ ದೊಡ್ಡ ಮೊತ್ತ ಕೊಟ್ಟಿರೋರು, ದೊಡ್ಡ ಮೊತ್ತ. ಅವ್ರು ಹೇಳ್ತಾ ಇದ್ದಾರೆ ಪಾಪ ನಾನು ದುಡ್ಡು ಕೊಡ್ಸಕ್ಕೆ ಮಾರ್ರೆ ಅಂತೇಳಿ. ಅವರಿಗೂ ಮೋಸ, ನನಗೂ ಮೋಸ, ಸದಾನಂದ ಪಿರಿಕುತ್ರಿಗೆ ಮೋಸ, ಸುಕುಮಾರ್ ಶೆಟ್ಟಿಗೆ ಮೋಸ, ಇಡೀ ಕಾರ್ಯಕರ್ತರಿಗೆ ಮೋಸ, ಎಲ್ಲರಿಗೂ ಮೋಸ. ಇನ್ನು ಮೋಸ ಮಾಡೋಕೆ ಯಾರಿಗೂ ಬಾಕಿ ಇರಲಿಲ್ಲ. ಎಂತ ಗೊತ್ತಾ, ಕೆಲವು ವೈಯಕ್ತಿಕ ವಿಚಾರಗಳೆಲ್ಲ ಇವತ್ತು ಹೇಳೋದಿಲ್ಲ. ಎಲ್ಲ ಇವತ್ತು ಹೇಳ್ಬಿಟ್ರೆ ದೋಸೆ ಒಂದೇ ಸತಿ ಮುಖಾತ್ತ ಅದಿನ್ನು ಮತ್ತಿದೆ ಬೇಕಾದಷ್ಟು. ಇವತ್ತು ಪೂರ್ತಿ ಹೇಳಿ ನಾನೀಗ 50% ಮಾತಾಡಿದ್ದಾನೆ. ಹಾಂ, ಇನ್ನು ಹೇಳಿ ಬರಲಿ, ಅವ್ರಿಗೆ ಅವ್ರು ಬರಲಿ. ಜನ ಸೇರಿಸಿ ಹೋರಾಟ ಏನಾದರೂ ನಿಮ್ಮ ಬಗ್ಗೆ ಉಚ್ಚಾಟನೆ ಮಾಡಿದ ಬಗ್ಗೆ ಇವ್ರು ಏನಾದರೂ ಕ್ರಮ ಕೈಗೊಳ್ಳದೆ ಇದ್ರೆ ನಿಮ್ಮ ಕಾರ್ಯಕರ್ತರು ಸೇರಿ ಬೈಂದೂರಿನಲ್ಲಿ ಅಂತ ಒಂದು ಯಾವ್ದಾದ್ರು ಹೋರಾಟ ಮಾಡುವಂತ ಏನಾದರೂ ಉಂಟಾ ನಿಮಗೆ? ಈಗ ಮೊನ್ನೆ ರೈತ ಸಂಘದ ಸರಳ ಒಂದು 700-800 ಬೈಕ್ ಬಂದಿದ್ದು, 700-800 ಬೈಕ್. ಅದನ್ನು ಕಂಡೆ ಮಾನವ ಸಲಮನ್ನು ಉಚ್ಚಾಟನೆ ಮಾಡಿರೋದು. ಅದನ್ನು ಕಂಡೆ ರೈತರ ಹೋರಾಟ ಹತ್ತಿಕ್ಕೋದಕ್ಕೋಸ್ಕರ ಹೋರಾಟ. ಅವರು ಪಕ್ಷದ ವರಿಷ್ಠ ಹೇಳಿದ್ದೇವೆ, ವಿಶ್ವಾಸ ಇದೆ ಇವತ್ತು ಪಕ್ಷದ ಮೇಲೆ, BJP ನಾಯಕತ್ವಕ್ಕೆ ವಿಶ್ವಾಸ ಇದೆ, ಶಾಸಕರ ಮೇಲಲ್ಲ. ಅಲ್ಲ, ಪೂರ ಬರ್ರೆ ಒಂದೇ ಹೇಳೋದು ಬರ್ರೆ, ನಾವೇನು ಶಾಸಕರ ಬರೀ ಊಟ ಮಾಡ್ಕೊತ ಪೂರ ಶಾಸಕರಿಗೆಯ ಬೈಂದೂರು ಕ್ಷೇತ್ರ ಜನರ ಶಾಸಕರದ ಆಟಸ್ಯ ಪೂರ ಅವರಿಗೆಯ? ಖಂಡಿತವಾಗಿ ನಾನು 13 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದ್ದೇನೆ, ಹೋರಾಟವನ್ನು ಮಾಡಿದ್ದೇನೆ, ಕಾರ್ಯಕರ್ತರೊಟ್ಟಿಗೆ ಇದ್ದಿದ್ದೇನೆ. ಉಚ್ಚಾಟನೆ ಆಗಬೇಕಾದ್ದು ದೀಪಕ್ ಕುಮಾರ್ ಶೆಟ್ಟಿ ಅಲ್ಲ, ಶಾಸಕರನ್ನ ಉಚ್ಚಾಟನೆ ಮಾಡಬೇಕು. ಉನ್ನತ ನಾಯಕರ ಅಂದರೆ ಮಾಡೋದು ಇವರೇ, ಹೆಸರು ಮಾತ್ರ ಹಾಕಿರಿ. ನಾನು ಕೇಳಿದೆ ಕುತ್ತಾರ ರವೀಂದ್ರ ಶೆಟ್ಟಿ ಹತ್ರ, ಆ ಉನ್ನತ ನಾಯಕರು ಅಂದ್ರೆ ಯಾರು ಮಾರ್ರೆ ಅಂದೇಳಿ. ಅವ್ರು ಎಲ್ಲ ದೇವಲೋಕದಾಗಿದ್ದರೆ ಇತ್ತು ಕಾಮ ಅವರಿತ್ತು, ಮುಖಾರು ಕಾಮ ಅಂದೇಳಿ. ಅದು ನಿಮಗೆ ಗೊತ್ತಾಗೋದಿಲ್ಲ ಹತ್ರ. ಯಾರ ಹಾಂ, ಸ್ಥಳೀಯ ಸಂಸದರು ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾಡಬಾರ್ದು ಅಂತ ಹೇಳಿದ್ದಾರೆ. ಮಂಡಲಾಧ್ಯಕ್ಷರಿಗೆ ಫೋನ್ ಮಾಡಿದ್ದಾರೆ, ಜಿಲ್ಲಾಧ್ಯಕ್ಷರಿಗೂ ಫೋನ್ ಮಾಡಿದ್ದಾರೆ. ಏನೋ ಮೀರಿ ಮಾಡಿರ್ಬೋದು. ಹಾಂ, ಅಂದರೆ ರಾಗಣ್ಣ ಹೇಳಿದ್ದಾರೆ ನಂಗೆ ಮೊನ್ನೆ ಶಿಕಾರಿಪುರ ಹೋದವಾಗ, ಮೊನ್ನೆ ನಿನಗೆ ಮುಂದಿನ ದಿವಸದಲ್ಲಿ ರಾಜ್ಯದ ಸ್ಥಾನಮಾನ ಕೊಡ್ತೇನೆ ಅಂತೇಳಿ. ಆ ರಾಜ್ಯದ ಸ್ಥಾನಮಾನ ಕೊಡ್ತಾ ಇರುವಂಥದ್ದು ಇವ್ರ ಕಿವಿ ಬಿತ್ತು. ಆ ರಾಜ್ಯದ ಸ್ಥಾನಮಾನ ತಪ್ಪಿಸ್ಕೊಂಡು ಹೇಳಿಯೇ ನನ್ನ ಉಚ್ಚಾಟನೆ ಮಾಡಿದ್ವಿ. ಏನು ಕಾರಣ ಅದೇ ಯಾರಿಗೆ? ಹಾಂ, ಅಯ್ಯಯ್ಯ ಹಾಗಲ್ಲ. ಇಲ್ಲ, ನಾನು ರಾಜ್ಯ ಸ್ಥಾನಮಾನ ಬೈದು ಬಿಟ್ಟೋದು. ನಾನು ಬೈಂದೂರಾಗಿದ್ದೇ ರಾಜಕೀಯ ಮಾಡೋದು ಯಾವಾಗಲೂ. ಬೈಂದೂರಿನಲ್ಲೇ ಕೂತ್ಕೊಂಡು ಬೈಂದೂರಿನಲ್ಲೇ ರಾಜಕೀಯ ನಮ್ಮ ಸ್ಟಾರ್ಟ್. ಆದ್ದರಿಂದ ಮತ್ತೆ ಈ ಉಚ್ಚಾಟನೆ ಬೆಲೆ ಇಲ್ಲ. ಆ ಕಾಗದಕ್ಕೂ ನಾನು ಹೇಳ್ತೇನೆ, ಇವತ್ತು ಆ ಪತ್ರವನ್ನು ಬಿಡುಗಡೆ ಮಾಡಿಬಿಡ್ತೇನೆ ನಿಮಗೆ, ನಿಮ್ಮ ಎದುರಿಗೆ.
ಮಂಡಲ ತಿರ್ಸಿ ಈಗ ಸರ್ತಿರ್ಬೇಕಂತದ ಮಂಡಲ ಅಧ್ಯಕ್ಷರು ನನಗೇನು ಇವತ್ತು ಉಚ್ಚಾಟನೆ ನೋಟಿಸ್ ಕೊಟ್ಟಿದ್ದಾರೆ, ಇದು ರಾಜಕೀಯ ಪ್ರೇರಿತ, ಇದಕ್ಕೆ ಯಾವುದೇ ಬೆಲೆ ಇಲ್ಲ. ಇದು ಶಾಸಕರ ಕುಮ್ಮಕ್ಕಿನಿಂದ ಮಂಡಲ ಅಧ್ಯಕ್ಷರು ಮನಸ್ಸಿಲ್ಲಿದ್ದರೂ ಸಹ ಒತ್ತಾಯದ ಮೇರೆಗೆ ಮಾಡಿರ್ತಕ್ಕಂಥ ಒಂದು ಉಚ್ಚಾಟನೆ, ದ್ವೇಷದ ಉಚ್ಚಾಟನೆ. ಆದ್ದರಿಂದ ಈ ಪತ್ರಕ್ಕೆ ಬೆಲೆ ಇಲ್ಲ. ನನ್ನ ಬೈಂದೂರು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ BJPಯ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಿದ್ದೇನೆ, ನೀವೇನು ಹೆದರ್ಕೊಳ್ಬೇಡಿ. ನಾನು BJP, ನೀವು BJP, ಮುಂದೆ ನಾವು BJP, ನಾವೆಲ್ಲ ಒಟ್ಟಿಗೆ ಹೋಗುವ. ನೀವು ಯಾರು ಹೆದರ್ಕೊಳ್ಬೇಡಿ. 28ಕ್ಕೆ ಬಂದು ನಿರ್ಧಾರ ಮಾಡುವ ಏನಂದೇಳಿ, 28ಕ್ಕೆ ಯಾರಿಗೆ ಶಾಸಕರ ಟಿಕೆಟ್ ಕೊಡಬೇಕಂತ ಹೇಳಿ ಆವಾಗ ನಾವು ಕಾರ್ಯಕರ್ತರ ಒಳ್ಳೆ ನಿರ್ಧಾರ ಮಾಡುವ. ನೀವೆಲ್ಲ ನೆಮ್ಮದಿಯಿಂದ ಇರಿ. ದೀಪಕ್ ಕುಮಾರ್ ಶೆಟ್ಟಿ BJPಯಲ್ಲಿ ಇರ್ತಾರೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ.